ಹಾಯ್ ಎಲ್ಲ ನಮಸ್ತೆ. ಏನಪ್ಪ ವಿಶೇಷ ಅಂದ್ರೆ ನಿನ್ನೆ ಮಡಿಕೆ ಹೊಡೆದಕ್ಕೆ ಇವತ್ತು ಗಳೆ ಹೊಡಿಬೇಕೈತೆ. ಗಳೆ ಹೊಡ್ಯಕ್ಕೆ ಬಂದೀನಿ. ಗಳೆ ನೋಡ್ರಿ, ಇದೆ ದಿಂಡ ಇದೆ. ಗಳೆ ನೋಡ್ರಿ ಹಂಗೆ ಇರುತ್ತೆ. ಮಡಿಕೆ ಹೊಡೆದಾಗ ಪೂರಾ ಮಣ್ಣೆಲ್ಲ ಸೋಸ್ ಮಾಡಿ ಬಿದ್ದುಬಿಟ್ಟವ. ಗಳೆ ಹೊಡೆದೀನಿ. ಅದ್ರಾಗೆಲ್ಲ ಬೇರೆಲ್ಲ ಹರಿದ್ಬಿಟ್ಟವ. ಈಗ ಬೇರೆ ಹರಿದಕ್ಕೆ ಮಡಿಕೆಲೇ ಈಗ ಗಳೆ ನೋಡ್ರಿ ಪೂರಾ ಮಣ್ಣೆಲ್ಲ ಸೋಸ್ ಮಾಡಿ ಬಿದ್ದುಬಿಟ್ಟದ. ಈಗ ಅಂದ್ರೇನು ಗಳೆ ಚಂದ ಆಗ್ತದೆ. ಈಗ ಮಡಿಕೆ ಹೊಡೆದಾಗ ಗಳೆ ಹೊಡೆದ್ಬಿಟ್ರೆ ಹಂಗಾಗಿ ಗಳೆ ಹೊಡೆಯಕೈತಿ. ಇದು ನೋಡ್ರಿ ಕಾಣಿಸ್ತು ನಿಮ್ಗೆ. ಹೇಳ್ತೀನಿ ಉದಾಹರಣೆ ಏನಪ್ಪ ಅಂದ್ರೆ, ಇದು ಮಡಿಕೆ ಹೊಡೆದವಲ್ಲ. ಮಡಿಕೆ ಹೊಡೆದಲ್ಲ ನೋಡಿ ಹೆಂಗೆ ಪ್ಯಾಂಟಿ ಕಾಣುತ್ತೆ ಎಳೆ ಅಂತ. ಈ ಕಡೆ ಗಳೆ ಹೊಡೆದವಲ್ಲ, ಇದು ಹೆಂಗೆ ಕಾಣ್ತದೆ ನೋಡ್ರಿ. ಇಲ್ಲ ಹೆಂಗೆ ಇಲ್ಲಿ ಹೆಂಗೆ ಡಿಫ್ರೆಂಟ್ ಅದ. ಈ ಸಾರಿಗೆ ಏನಪ್ಪ ಅಂದ್ರೆ, ಇದು ಗಳೆ ಹೊಡೆದ್ದು, ಇದು ಮಡಿಕೆ ಹೊಡೆದ್ದು ಎಳೆ ಕಾಣುತ್ತೆ. ಗಳೆ ಹೊಡೆದು ಅಗದಿ ನೈಸ್ ಕಾಣುತ್ತೆ ಸಾಪಾಗೆ. ಇದು ಸದಿ ತೆಗಿಸ್ಲಾಕ ಹಚ್ಬೇಕು. ಸದಿ ಅಲ್ಲಕ್ಕಂದ್ರೆ ಎಲ್ಲಾರು ಒಂದು ಜರ ಸದಿ ಅದ, ಎಲ್ಲಾರ ಹಂಗೆ ಕಾಣುತ್ತೆ ನೋಡ. ಇಂಥ ಸಣ್ಣದೇ ನಲ್ಲಿ ಅದ. ಇದೇ ನಲ್ಲಿ ಏನು ಮಾಡ್ಬೇಕು ಅಂದ್ರೆ ಸದಿ ತೆಗಿಲಕ್ಕೆ ಹಚ್ಬೇಕು. ಇದೊಂದು ಸಲ ಸದಿ ತೆಗಿಸಿ ಅಂದ್ರೆ ಯಾವ ಥರ ಬಿಡೋದು ಕಬ್ಬ. ಯಾವ ಥರ ಐತಂದ್ರೆ ಒಳಗೆ ಗಾಯ ಆಡ್ಕೊಡಲ್ಲ, ಅಲ್ಲಿದ ಸದಿ ಹೋಗಿಬಿಡಲ್ಲ. ಅದು ಯಾವ ಥರ ಐತೆ ನಾಳೆಗೆ ಹೋಯ್ತದ. ಹಂಗೆ ಇದೊಂದು ಸದಿ ತೆಗಿಸಿದ್ರೆ ಮುಗಿದೋಯ್ತು. ನೋಡಿ ಬಂದು ಕಬ್ಬು ಹೆಂಗಾಗುತ್ತೆ. ತೊಳೆಯಂತ್ರ ಮೇವು ಹಾಕಿವಿನ ಇನ್ನೇನಿಲ್ಲ. ಸೀದಾ ಸ್ವಲ್ಪ ಮನೆಗೆ ಹೋಗಿ ಊಟ ಮಾಡಿ ಶಿಸ್ತಾಗೆ ಮತ್ತೆ ಬಂದು ಮೇವು ಹೋಗುದು ಅಂದ್ರೆ ಮೈದು ಮಕ್ಕೊಂಬಿಡ್ತಾವೆ. ನಮ್ಮದೇನು ಈಗ ಇನ್ನೇನು ಕೆಲಸ ಇಲ್ಲ ಈಗ.